ಸರ್ ಟೋಟಲ್ ಎಷ್ಟು ಕೇಸ್ ಅವ ಸರ್ ನಮ್ಮ ಸುಪ್ರೀಂ ಕೋರ್ಟ್ ಬೀದರ್ ಜಿಲ್ಲೆ? ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಕೇಸುಗಳಿವೆ. ಈಗ ನಮ್ಮ ಲಿಸ್ಟ್ ಕಳಿಸಿದ ಪ್ರಕಾರ ಅದರಲ್ಲಿ ನಾವು ವೆಬ್ಸೈಟ್ ಚೆಕ್ ಮಾಡಿದಾಗ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸರ್ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಲೋಕಾದಾಲತ್ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಈ ಒಂದು ನಾವು ವಿಶೇಷ ಲೋಕಾದಾಲತನ್ನ ಈ ಕಕ್ಷಿದಾರರಿಗೆ ಒಂದು ಸೆಟ್ಟಿಂಗನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಪಕ್ಷಗಾರರಿಗೆ ಅನುಕೂಲ ಮಾಡಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯವರು ಸಮಾಧಾನ ಸಮಾರೋಹ 2026 ವಿಶೇಷ ಲೋಕಾದಾಲತನ್ನು ದಿನಾಂಕ 21, 22, 23 ಆಗಸ್ಟ್ 2026 ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳ ಕುರಿತು ಒಂದು ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಬೃಹತ್ ಲೋಕಾದಾಲತ್ನಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿದ್ದು, ನಮ್ಮ ಬೀದರ್ ಜಿಲ್ಲೆಯಲ್ಲಿ 77 ಪ್ರಕರಣಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಈ ಒಂದು ಸುಪ್ರೀಂ ಕೋರ್ಟ್ದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಆಗಸ್ಟ್ ತಿಂಗಳಲ್ಲಿ ದಿನಾಂಕ 21, 22, 23 ವಿಶೇಷ ಲೋಕಾದಾಲತ್ ಹಮ್ಮಿಕೊಳ್ಳೋದ್ರ ಮೂಲಕ ಕಕ್ಷಿದಾರರಿಗೆ ಸುರಕ್ಷಣೆಯಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತರಪಡಿಸಲಿಕ್ಕೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಆಗಿದೆ. ಈ ಒಂದು ಪಕ್ಷಗಾರರು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಈ ನಮ್ಮ ಬೀದರ್ ಜಿಲ್ಲೆ ಇರತಕ್ಕಂಥ ಪ್ರಕರಣದಲ್ಲಿರ್ತಕ್ಕಂಥ ಕಕ್ಷಿದಾರರು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಇಲ್ಲಿಗೆ ಬಂದು ಇಲ್ಲಿ ನಾವು ಆ ಪ್ರಕರಣಗಳನ್ನು ನಾವು ಅರ್ಜಿದಾರನ್ನು ಕರೆಸಿ ಒಂದು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಪ್ರೀ ಕನ್ಸೆಷನ್ ಸೆಟ್ಟಿಂಗ್ ಮಾಡ್ತೀವಿ. ಒಂದು 2-3 ಸೆಟ್ಟಿಂಗ್ ಮಾಡಿ ಪ್ರೀ ಕನ್ಸೆಷನ್ ಮಾಡಿ ಫೈನಲ್ ಆದಮೇಲೆ ದಿನಾಂಕ 21, 22, 23 ಆಗಸ್ಟ್ ನಾವು ಥ್ರೂ ವಿಸಿ ಮೂಲಕ ಈ ಒಂದು ರಾಜ್ಯದ ಪ್ರಕರಣವನ್ನು ನಾವು ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಲ್ಲಿ ಕೂಡ ಕಕ್ಷಿದಾರರು ಅಲ್ಲಿ ಸುಪ್ರೀಂ ಹೋಗಬೇಕಾಗಿಲ್ಲ. ಇಲ್ಲೇ ನಾವು ಅಗ್ರಿಮೆಂಟ್ ರೆಡಿ ಮಾಡಿ ಸಿಗ್ನೇಚರ್ ಮಾಡಿ ನಾವು ಮಾನ್ಯ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅಂತಂದರೆ ಪಕ್ಷದಾರ ಭಾಳ ಅನುಕೂಲ ಇದೆ. ತಾಲೂಕು ಮಟ್ಟದಲ್ಲಿ ಕೂಡ ನಾವು ವಿಸಿ ಕಂಡಕ್ಟ್ ಮಾಡೋದ್ರ ಮೂಲಕ ಒಂದು ಪ್ರೀ ಕನ್ಸೆಷನ್ ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ. ಇದರ ಲಾಭವನ್ನೆಲ್ಲ ಸಾರ್ವಜನಿಕರು ಪಡ್ಕೋಬೇಕು. ಈಗ ಐಡೆಂಟಿಫೈ ಮಾಡಿದ ಪ್ರಕರಣ ಹೊರತುಪಡಿಸಿ ಕೂಡ ಯಾರಾದರೂ ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ಇತರಪಡಿಸಲಿಕ್ಕೆ ಮುಂದೆ ಬಂದರೆ ಅವ್ರನ್ನ ಕೂಡ ನಾವು ಅಂಥ ಕೇಸುಗಳನ್ನ ನಾವು ತಗೋತೀವಿ. ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ತಾಲೂಕುಗಳಲ್ಲಿ ಕೂಡ ತಾಲೂಕು ಕಾನೂನು ಸೇವಾ ಸಮಿತಿಯಲ್ಲಿ ನಾವು ಈ ನುರಿತ ಒಂದು ಮೆಡಿಟರ್ಗಳನ್ನು ನೇಮಕ ಮಾಡೋದ್ರ ಮೂಲಕ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ನಾವು ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸರ್ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಲೋಕಾದಾಲತ್ ಬೀದರ್ ಜಿಲ್ಲೆ ಎಲ್ಲ ತಾಲೂಕುಗಳು ಕೂಡ ಈ ಒಂದು ನಾವು ವಿಶೇಷ ಲೋಕಾದಾಲತನ್ನು ಈ ಕಕ್ಷಿದಾರರಿಗೆ ಒಂದು ಸೆಟ್ಟಿಂಗನ್ನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಪಕ್ಷಗಾರರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಗೈಡ್ಲೈನ್ಸ್ ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಸರ್ ಟೋಟಲ್ ಎಷ್ಟು ಕೇಸ್ ಅವ ಸರ್ ನಮ್ಮ ಸುಪ್ರೀಂ ಕೋರ್ಟ್ ಬೀದರ್ ಜಿಲ್ಲೆ? ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಕೇಸುಗಳಿವೆ. ಈಗ ನಮ್ಮ ಲಿಸ್ಟ್ ಕಳಿಸಿದ ಪ್ರಕಾರ ಅದರಲ್ಲಿ ನಾವು ವೆಬ್ಸೈಟ್ ಚೆಕ್ ಮಾಡಿದಾಗ ನಮ್ಮ ಎಲ್ಲ ಒಂದು ನ್ಯಾಯಾಲಯಗಳಲ್ಲಿ 26 ಕೇಸು ಇತರ ಜಿಲ್ಲೆಯಲ್ಲಿರ್ತಕ್ಕಂಥ ಕಕ್ಷಿದಾರರು ಸಂಬಂಧಪಟ್ಟ ಕೇಸ್ ಇವೆ. ಮತ್ತು ಕೆಲವೊಂದು ಬೆಂಗಳೂರು ಸಿಟಿಯಿಂದ ಕೋರ್ಟಲ್ಲಿ ಕೂಡ ಬೀದರ್ನಲ್ಲಿ ವಾಸವಾಗಿರ್ತಕ್ಕಂಥ ಕಕ್ಷಿದಾರರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಇಲ್ಲಿ ಪಾರ್ಟಿ ಕರೆಸಿ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕಾಗಿಲ್ಲ. ಥ್ರೂ ವಿಸಿ ಮೂಲಕ ಇಲ್ಲಿ ನಾವು ಅಟೆಂಡ್ ಆಗ್ಬೋದು. ಅಲ್ಲಿ ನಾವು ರಾಜ್ಯ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಏನರ ಫೀಸ್ ಅದು ಏನ್ರಿ ಸರ್? ಯಾವುದೇ ಫೀ ಇಲ್ಲ, ಯಾವುದೇ ಖರ್ಚು ವೆಚ್ಚ ಇಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ಯಾರು ಕಕ್ಷಿದಾರರು ಯಾರಿಗೂ ಕೂಡ ಒಂದು ಹಣವನ್ನು ಕೊಡಬೇಕಾಗಿಲ್ಲ. ಫ್ರೀ ಆಫ್ ಕಾಸ್ಟ್. ಇದು ವಿಶೇಷ ಲೋಕಾದಾಲತ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾಗಿಲ್ಲ. ಇಲ್ಲೇ ರಾಜ್ಯ ಸಂಧಾನ ಮೂಲಕ ಬಗೆಹರಿಸ